നാഥനെ ഉലകിൻ ആദിയേ. ಆತ್ಮೀಯ ವೀಕ್ಷಕರೇ, ಕ್ರೀಡೋ ಪ್ರೆಸ್ ಮಾಧ್ಯಮಕ್ಕೆ ಸುಸ್ವಾಗತ. ಈ ದಿನದ ವಿಶೇಷ ಸಂತ ಅಲ್ಫೋನ್ಸರ್ ಅವರ ಜೀವನ ಚರಿತ್ರೆಯ ಬಗ್ಗೆ. ಸಂತ ಅಲ್ಫೋನ್ಸರ್ ಅವರು ಯಾರೆಂದು ತಿಳಿಯಬೇಕಾದರೆ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಿ. ನಿರ್ಮಲಾ ಸಂತ ಅಲ್ಫೋನ್ಸೋ ಭಾರತದ ಮೊದಲ ಸಂತರು. ವಿಶೇಷ ಸುದ್ದಿ: ಆಂಟೋನಿ ಬೇಗೂರು. ಜೀವದ ಹಂಗು ತೊರೆದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಕೆಲವು ವೀರ ಯೋಧರಿಗೆ ನೀಡುವ ಪದಕಗಳನ್ನು ನೋಡಿ ಖುಷಿ ಪಡುವ ಹಾಗೆ ತನ್ನ ದೇಹಕ್ಕೆ ಆದ ರೋಗಗಳು ಹಾಗೂ ನೋವುಗಳನ್ನು ಪದಕಗಳಾಗಿ ದೇವರು ಕೊಟ್ಟಿದ್ದು ಎಂದು ಅದನ್ನೇ ಖುಷಿಪಟ್ಟ ಸಂತ ಅಲ್ಫೋನ್ಸೋ. ಜೀವನ ಪೂರ್ತಿ ಬರೀ ನೋವಿನಿಂದ ಕೂಡಿರುವ ಅವರ ಜೀವನ ನಾನು ಕಷ್ಟಗಳನ್ನು ನೋಡದೇ ಇರುವ ದಿನವೇ ನನ್ನ ನಷ್ಟ ಎಂದು ಹೇಳುತ್ತಿದ್ದರು. ಕ್ರಿಸ್ತನಿಂದ ನಮ್ಮನ್ನು ದೂರ ಮಾಡುವುದು ಯಾವುದು? ವೇದನೇನ, ಸಂಕಷ್ಟನ, ತೊಂದರೆನ, ಹಸಿವ, ರೋಗನ ಅಥವಾ ಸಾವ? ಯಾವುದು ನಮ್ಮನ್ನು ಕ್ರಿಸ್ತನನ್ನು ದೂರ ಮಾಡುತ್ತೆ ಎಂದು ಜೀವನ ಪೂರ್ತಿ ಕ್ರಿಸ್ತನಿಗಾಗಿ ಜೀವಿಸಿದ ಮಹಾನ್ ಸಂತರು ಅಲ್ಫೋನ್ಸೋ. ನಾನು ನೋವಿನ ಮಗಳು. ನನ್ನ ನೋವಿಗಾಗಿ ನಾನು ಯಾರನ್ನೂ ದೂಷಿಸುವುದಿಲ್ಲ. ಕ್ರಿಸ್ತನ ಹೆಸರಲ್ಲಿ ನಗುತ್ತ ಸ್ವೀಕರಿಸುತ್ತೇನೆ ಎಂದು ಹೇಳಿದ ಸಂತ ಅಲ್ಫೋನ್ಸೋ. ಜೀವನ ಪೂರ್ತಿ ಶಿಲುಬೆಗಳನ್ನು ಹೊತ್ತ ಸಂತ ಅಲ್ಫೋನ್ಸೋ ನೋವುಗಳೊಂದಿಗೆ, ರೋಗಗಳೊಂದಿಗೆ ಜೀವಿಸಿದ ಸಂತ ಅಲ್ಫೋನ್ಸೋ. ಸದಾ ಎಲ್ಲವನ್ನು ಬರಮಾಡಿಕೊಳ್ಳುತ್ತಿದ್ದರು. ಕಷ್ಟದಲ್ಲಿ ಜೀವನ ನಡೆಸಿದ್ದರೂ ಬಹಳ ಸಂತೋಷದಿಂದ ಇದ್ದರು. ಭಾರತದ ಮೊದಲ ಸಂತರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಸಂತ ಅಲ್ಫೋನ್ಸೋ. ಅವರ ಇತಿಹಾಸ ಈಗ ತಿಳಿದುಕೊಳ್ಳೋಣ. 8 ತಿಂಗಳ ಗರ್ಭಿಣಿಯಾದ ಮರಿಯ ನಿದ್ರಿಸುತ್ತಿರುವಾಗ ಮನೆಯೊಳಗೆ ನುಗ್ಗಿದ ಹಾವು ಹೊಟ್ಟೆಯನ್ನು ಸುತ್ತಿಕೊಂಡಿತ್ತು. ಅವರು ಗಾಬರಿಯಾಗಿ ಕಿರುಚುತ್ತಾರೆ. ಆ ಶಬ್ದಕ್ಕೆ ಹಾವು ಅಲ್ಲಿಂದ ಹೋಗಿಬಿಡುತ್ತೆ. ಗಾಬರಿಗೊಂಡ ಮರಿಯ ಮೂರ್ಛೆ ಹೋಗುತ್ತಾರೆ. ಭಯದಲ್ಲಿ ಒತ್ತಡ ಜಾಸ್ತಿಯಾಗಿ ಕೊರೆ ಮಾಸದಲ್ಲಿ 5ನೇ ಮಗುವಿಗೆ ಜನ್ಮ ನೀಡುತ್ತಾಳೆ ಮರಿಯ. ಅವರೇ ಅನ್ನಾಕುಟ್ಟಿ. 5 ಮಕ್ಕಳಲ್ಲಿ ಕೊನೆ ಮಗು. ಇವರ ಮೇಲೆ ಎಲ್ಲರಿಗೂ ಪ್ರೀತಿ ಜಾಸ್ತಿ. ಹುಟ್ಟಿದ 8 ತಿಂಗಳ ನಂತರ ಸಿರೋ ಮಲಬಾರ್ ಪಂಥದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುತ್ತಾರೆ. ಧರ್ಮ ಕೇಂದ್ರದ ಗುರು ಜೋಸೆಫ್ ಅವರು ದೀಕ್ಷಾ ಸ್ನಾನ ನೆರವೇರಿಸುತ್ತಾರೆ. ಮರಿಯಾ ಅವರ ತಾಯಿಯ ನೆನಪಿಗಾಗಿ ಅನ್ನಾಕುಟ್ಟಿ ಎಂಬ ಹೆಸರಿಡುತ್ತಾರೆ. ಅಲ್ಫೋನ್ಸೋ ಹುಟ್ಟಿದ 3 ತಿಂಗಳ ನಂತರ ಅವರ ತಾಯಿ ಮರಣ ಹೊಂದಿರುತ್ತಾರೆ. ತಾಯಿಯ ಮಡಿಲಲ್ಲಿ ಆಟವಾಡಿ ಬೆಳೆಯಬೇಕಿದ್ದ ಮಗು ಅಜ್ಜಿ ತಾತ ಬಳಿ ಬೆಳೆಯುತ್ತಾರೆ. ಜಪ, ವಿಶ್ವಾಸ, ಬಡವರಿಗೆ ಸಹಾಯ, ಒಳ್ಳೆ ಕಾರ್ಯಗಳನ್ನು ಮಾಡುವುದನ್ನು ಅಜ್ಜಿ ತಾತ ಬಳಿ ಕಲಿತುಕೊಂಡರು. ಸಂಜೆ ಸಮಯದಲ್ಲಿ ಪ್ರಾರ್ಥನೆಗಾಗಿ ಬಹಳ ಖುಷಿಯಿಂದ ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಬರುತ್ತಿದ್ದರು. 5ನೇ ವಯಸ್ಸಿನಲ್ಲಿ ಬೈಬಲನ್ನು ಸರಳವಾಗಿ ಓದುತ್ತಿದ್ದರು. 11ನೇ ವಯಸ್ಸಿನಲ್ಲಿ ಪರಮಪ್ರಸಾದ ಸ್ವೀಕಾರ. ಪರಮಪ್ರಸಾದ ಸ್ವೀಕರಿಸಿದ ಪ್ರತಿದಿನ ಗೆಳತಿಯರೊಂದಿಗೆ ನಾನು ಯಾಕೆ ಸಂತೋಷವಾಗಿದ್ದೇನೆ ಗೊತ್ತಾ? ನನ್ನ ಹೃದಯದಲ್ಲಿ ಯೇಸು ಇದ್ದಾರೆ, ಆದ್ದರಿಂದ ಸಂತೋಷವಾಗಿದ್ದೇನೆ ಎಂದು ಹೇಳುತ್ತಿದ್ದರು. 1920ರಲ್ಲಿ ತನ್ನ ಅಜ್ಜಿ ತಾತ ಅವರಿಂದ ಬೀಳ್ಕೊಟ್ಟು ತನ್ನ ದೊಡ್ಡಮ್ಮ ಅವರ ಬಳಿ ಹೋಗುತ್ತಾರೆ ಅನ್ನಾಕುಟ್ಟಿ. ದೊಡ್ಡಮ್ಮ ಬಹಳ ಶಿಸ್ತು, ಕಟ್ಟುನಿಟ್ಟು. ಆದರೂ ಅದು ಯಾವುದು ಕಷ್ಟವಾಗಲಿಲ್ಲ ಅನ್ನಾಕುಟ್ಟಿ ಅವರಿಗೆ. ಆಧ್ಯಾತ್ಮಿಕವಾಗಿ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡರು. ದೇವಾಲಯಕ್ಕೆ ಹೋದಾಗ ಬಲಿಪೀಠದ ಮುಂಭಾಗ ಮಂಡಿಯೂರಿ ದೀರ್ಘ ಸಮಯ ಪ್ರಾರ್ಥನೆ ಮಾಡುತ್ತಿದ್ದರು. ಜೊತೆಗೆ ಹತ್ತಿರದಲ್ಲಿದ್ದ ಕಾರ್ಮೆಲ್ ಸಭೆಯ ಮೇಲೆ ಆಸಕ್ತಿ ಹೊಂದಿದ್ದರು. ಅಲ್ಲಿನ ಸಿಸ್ಟರ್ ಜೊತೆ ಉತ್ತಮ ಸ್ನೇಹ ಬಾಂಧವ್ಯವನ್ನು ಬೆಳೆಸಿಕೊಂಡರು. ಶಾಲೆಯಲ್ಲಿ ಓದುತ್ತಿದ್ದವರು 1923ರಲ್ಲಿ ಪ್ರಾಯಕ್ಕೆ ಬಂದಾಗ ಅವರ ದೊಡ್ಡಮ್ಮ ಅಲ್ಫೋನ್ಸೋ ಅವರ ಮದುವೆಗೆ ತಯಾರಿ ನಡೆಸುತ್ತಿದ್ದರು. ಯೇಸುವೇ ಜೀವ, ಯೇಸುವಿಗಾಗಿ ನನ್ನ ಜೀವನ ಎಂದು ತನ್ನನ್ನು ದೇವರ ಸೇವೆಗೆ ಅರ್ಪಿಸಿದ್ದರು. ಆದ್ದರಿಂದ ಮದುವೆಗೆ ಅವರ ಮನಸ್ಸು ಒಪ್ಪಲಿಲ್ಲ. ಮದುವೆಯನ್ನು ತಡೆಯಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದರು. ಆ ದಿನ ರಾತ್ರಿ ಕಣ್ಣೀರಿನಿಂದ ಮದುವೆಯನ್ನು ಸಂಪೂರ್ಣವಾಗಿ ತಡೆಯಲು ಏನು ಮಾಡಬೇಕೆಂದು ಇಡೀ ರಾತ್ರಿ ಪ್ರಾರ್ಥನೆಯ ಮೂಲಕ ಯೋಚಿಸಿ ತನ್ನನ್ನು ತಾನು ಯಾವುದಾದರೂ ಒಂದು ರೀತಿಯಲ್ಲಿ ತನ್ನ ದೇಹವನ್ನು ಗಾಯಪಡಿಸಿಕೊಂಡಾಗ ಯಾರಿಗೂ ನಾನು ಇಷ್ಟವಾಗುವುದಿಲ್ಲ ಎಂದು ಮರುದಿನ ಬೆಳಗ್ಗೆ ಉರಿಯುವ ಹೊಂಡದಲ್ಲಿ ತನ್ನ ಕಾಲುಗಳನ್ನು ಇಡುತ್ತಾರೆ. ಸುಟ್ಟು ಹೋಗುತ್ತದೆ. ಅನ್ನಾಕುಟ್ಟಿ ಮಾಡಿದ ಕಾರ್ಯದಿಂದಾಗಿ ಮದುವೆಯ ಮಾತುಕತೆ ಅಲ್ಲಿಗೆ ನಿಂತು ಹೋಗುತ್ತದೆ.
ನಂತರ ಅನ್ನ ಕುಟ್ಟಿ ಫ್ರಾನ್ಸಿಸ್ಕನ್ ಕ್ಲಾರಿಸ್ಟಾ ಸಭೆಗೆ ಸೇರುತ್ತಾರೆ. ಸನ್ಯಾಸಿಯಾಗಿ ಸೇರಲು ಅನೇಕ ಧಾರ್ಮಿಕ ಸಂಪ್ರದಾಯಗಳು ಇರುತ್ತವೆ. 1928 ಆಗಸ್ಟ್ 2ರಂದು ಅನ್ನ ಕುಟ್ಟಿ ಅಲ್ಫೋನ್ಸೋ ಆಗಿ ದೀಕ್ಷೆ ಪಡೆಯುತ್ತಾರೆ. 1930 ಮೇ 19ರಂದು ಪೂರ್ಣ ಸಹೋದರಿಯಾಗಿ ಸನ್ಯಾಸಿನಿಯಾಗಿ ಸಿಸ್ಟರ್ ಧರಿಸುವ ಬಟ್ಟೆಯನ್ನು ಹಾಕುತ್ತಾರೆ. 1932ರಲ್ಲಿ ಶಾಲಾ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಬೋಧಕಿಯಾಗಿ ಕೆಲಸ ಮಾಡುತ್ತಾರೆ. ನಂತರ ಅವರಿಗೆ ಆರೋಗ್ಯದ ಸಮಸ್ಯೆಗಳು ತೀವ್ರವಾಗಿ ಕಂಡುಬರುತ್ತದೆ. ಬೋಧಕಿಯಾಗಿ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಮಕ್ಕಳಿಗೆ ಉಪದೇಶ ಮಾಡುತ್ತಾ ಬಲಿಪೀಠದ ಸೇವೆಗಳನ್ನು ಮಾಡುತ್ತಾ ಪ್ರಾರ್ಥನಾ ಜೀವನದಲ್ಲಿ ತೊಡಗಿದರು. ಈ ಸಮಯದಲ್ಲಿ ಅವರು ಅನೇಕ ಪತ್ರಗಳನ್ನು ಬರೆದಿರುತ್ತಾರೆ. 1934ರಲ್ಲಿ ಅವರಿಗೆ ತೀವ್ರವಾದ ಕಾಯಿಲೆಗಳು, ಸಂಕಷ್ಟಗಳು ಎದುರಾದವು. ರಕ್ತಹೀನತೆ, ಹೆಚ್ಚಿನ ವ್ಯಾಸಂಗ ಮಾಡಲು ಬಹಳ ತೊಂದರೆಯಾಗುತ್ತಿತ್ತು. ಪೂಜ್ಯ ಕುರಿಯಾಕೋಸ್ ಎಲಿಯಾಸ್ ಚವರ ಅವರ ಮಧ್ಯಸ್ಥಿಕೆಯ ಮೂಲಕ ಅವಳು ತನ್ನ ಕಾಯಿಲೆಗಳಿಂದ ಗುಣಮುಖಳಾದಳು ಎಂದು ಹೇಳಲಾಗುತ್ತದೆ. 1946 ಜುಲೈ 28ರಂದು ಇಹಲೋಕ ತ್ಯಜಿಸುತ್ತಾರೆ. ಅವರ ಸಾವಿನ ಬಲಿಪೂಜೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದರು. ಅಲ್ಫೋನ್ಸೋ ಅವರ ಸಮಾಧಿಯ ಬಳಿಯ ಪಕ್ಕದಲ್ಲಿ ಶಾಲೆ ಇದ್ದುದರಿಂದ ಶಾಲಾ ಮಕ್ಕಳು ಪ್ರತಿದಿನ ಅವರ ಸಮಾಧಿಯ ಬಳಿ ಹೋಗಿ ಪ್ರಾರ್ಥನೆ ಮಾಡುತ್ತಾ ಬರುತ್ತಿದ್ದರು. ಆಗ ಅನೇಕ ಪವಾಡ ಕಾರ್ಯಗಳು ನಡೆಯುತ್ತಿದ್ದವು. ಆ ಭಾಗದ ಎಲ್ಲ ಜನರಿಗೆ ಇದು ಪಸರಿಸಿತು. ಬಿಷಪ್ ಸೆಬಾಸ್ಟಿನ್ ಅವರು ಅಲ್ಫೋನ್ಸೋ ಅವರಿಗೆ ಸಂತರ ಪಟ್ಟ ಸಿಗಬೇಕು ಎಂದು ಬಹಳ ಪ್ರಯತ್ನ ಮಾಡುತ್ತಿದ್ದರು. 1985ರಲ್ಲಿ ಜುಲೈ 9ರಂದು ಸಂತ ಅಲ್ಫೋನ್ಸೋ ಅವರು ಗೌರವಾನ್ವಿತರಾದರು. 1986ರಂದು ಪೋಪ್ 2ನೇ ಜಾನ್ಫಲ್ ಅವರು ಅಲ್ಫೋನ್ಸೋ ಅವರ ಸಮಾಧಿಯನ್ನು ಆಶೀರ್ವದಿಸಿದರು. 2008 ಅಕ್ಟೋಬರ್ 12ರಂದು ಅಲ್ಫೋನ್ಸೋ ಅವರನ್ನು ಸಂತರ ಪಟ್ಟಕ್ಕೆ ಪೋಪ್ ಫ್ರಾನ್ಸಿಸ್ ಏರಿಸಿದರು. ಸಂತ ಅಲ್ಫೋನ್ಸೋ ಅವರ ಕಿರು ಪರಿಚಯ ಮಾಡಲು ನಮ್ಮದೊಂದು ಸಣ್ಣ ಪ್ರಯತ್ನ. ಸಂತ ಅಲ್ಫೋನ್ಸೋ ಅವರ ಸಮಾಧಿ ಮಾಡಲಾದ ಸ್ಥಳ, ಅವರು ಇದ್ದ ಕಾನ್ವೆಂಟ್ ಹಾಗೂ ಅವರು ಇದ್ದಾಗ ಬಳಸುತ್ತಿದ್ದ ವಸ್ತುಗಳು ಪ್ರತಿಯೊಂದು ನಿಮಗಾಗಿ ತೋರಿಸುತ್ತಿದ್ದೇವೆ. ಇದೇ ಜುಲೈ 28 ಅಲ್ಫೋನ್ಸೋ ಅವರ ಹಬ್ಬ. ಸ್ಥಳ ಭರಣಂಗನಂ, ಪಾಲ, ಕೊಟ್ಟಾಯಂ ಜಿಲ್ಲೆ, ಕೇರಳ. ವರದಿ ಆಂಟೋನಿ ಬೇಗೂರು. My grandpa, I used to come 87, 89 here. That time it is Chatham. It is not declared as a saint and son before blessed servant of God that time. So I used to come here. Then it was everything was symmetry in the all the symmetries over. I still I remember there where I was leaning down and remain. After I came to know I was stammering. I am now speaking very well. With the remembering that I start a little bit, but thereafter I don't have that much big stammering. With the grace of the intercessive prayer of Alfonso, I got this healing or miracles. ನೋಡಿದ್ರಲ್ಲ ವೀಕ್ಷಕರೇ, ಸಂತ ಅಲ್ಫೋನ್ಸೋ ಅವರ ಜೀವನ ಚರಿತ್ರೆಯ ಬಗ್ಗೆ. ಇನ್ನಷ್ಟು ಮಾಹಿತಿಗಳಿಗಾಗಿ ಅಥವಾ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ, ನೈಜ ಸುದ್ದಿಗಳಿಗಾಗಿ ನಮ್ಮ ಕ್ರೀಡೋ ಪ್ರೆಸ್ ಮಾಧ್ಯಮವನ್ನು ಪಾಲಿಸಿ.